ಮೀಟಿಂಗ್ಗೆ ಆಮೇಲೆ ಮಾತಾಡೋದು. ಅಧ್ಯಕ್ಷರೇ, ನಾವು ಈ 5 ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ನಾವು ಹೇಳಷ್ಟು ಕೇಳಿಲ್ಲ ಅಂದ್ರೆ ಬಿಡಿ, ನನಗೆ ಉತ್ತರ ಹೇಳಕ್ ಅವಕಾಶ ಇದೆ, ಕರೆದಿದ್ದಾರೆ, ನಾನು ಮಾಡ್ತಾರೆ. ಕೂತ್ಕೊಳ್ಳಿ, ತಾಳ್ಮೆಯಿಂದ ಸ್ವಲ್ಪ ಇರಿ. ನೀವು ಯಾಕೆ ಅವರಾಡ್ದಂಗೆ ಆಡ್ತಾ ಇದ್ದೀರಾ? ಅಧ್ಯಕ್ಷರೇ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಬೇಕಾದಷ್ಟು ಟೀಕೆ ಬಂತು, ಟಿಪ್ಟಿ ಬಂತು. ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು. ಇದು ನಿಮ್ ಕೈಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನ್ ಅಲ್ಲಿ ಕೂತಿದ್ದೀವಿ, ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೆ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52ರಿಂದ 56 ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮ್ಗೆ ಅರಿವಿದೆ. ಬಟ್ ನಮ್ಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತ 1,100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು, ಬಿಜೆಪಿ ರಾಜ್ಯಗಳು, ಇವತ್ತು ನೀವು ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ, ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು, ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು 1ನೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ತೆಗಿಸಿ ನೋಡ್ರಿ, ಯಾವಾಗ ವಿರೋಧ ಮಾಡೇವ್ ನಾವು? ಡಿ ಕೆ ಶಿವಕುಮಾರ್ ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತದೆ. ಬರೋದು ಇಲ್ಲ, ಯಾವ ಬರಲ್ಲ. 100% ನೀವೇ ಉತ್ತರ ಕೊಡ್ತೀರಾ? ಬರಲ್ಲ. ಆಯ್ತು, ಯಾಕೆ ನೀವು ಪ್ರತಿಯೊಂದು ಉತ್ತರ ಕೊಡ್ತೀರಿ? ಪ್ರತಿಯೊಂದು ಉತ್ತರ ಕೊಟ್ಟರೆ ಆಗ್ತದ? ಬರಲ್ಲ. ಅವ್ರು ಸಾಧ್ಯ ಮಾತಾಡಬೇಕು. ಕೂತ್ಕೊಳ್ಳಿ, ಸಾಧ್ಯನೇ ಇಲ್ಲ. ನಿಮ್ಮ ಟೈಮಲ್ಲಿ ಮಾತಾಡಿ. ನೀವು ಉತ್ತರ ಏನ್ ಮಾತಾಡಿದ್ರೆ ನೀವು ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಸಾಧ್ಯ ಇಲ್ಲ. ಶಿವಕುಮಾರ್ ಅವರು ಇಲ್ಲಿಂದ ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ನಾನು ರಾಹುಲ್ ಗಾಂಧಿ ಮಾಡ್ತಾರೋ ನೀವು ಈಗ ಸ್ವಾಮಿ ಅವರೇ, ನಾರಾಯಣಸ್ವಾಮಿ ಅವರೇ, ಸಾಧ್ಯನೇ ಇಲ್ಲ. ಫಾಲೋ ಮಾಡ್ತಕ್ಕಂಥ ನೀವು ಈಗ ದೆಹಲಿಯಲ್ಲಿ ಇವ್ರು 5 ಗ್ಯಾರಂಟಿ ಕೊಟ್ರು, ಆ ಮನುಷ್ಯ 25 ಗ್ಯಾರಂಟಿ ಕೊಟ್ಟ, ಅವನೇ ಝೀರೋ. ಈಗ ನೀವು ಮತ್ತೆ ಆ ಮನುಷ್ಯನೇ ಝೀರೋ. ಅದಕ್ಕೆ ನಾನು ಗ್ಯಾರಂಟಿ ಬಗ್ಗೆ ನಾನು ನನ್ನೆಲ್ಲ ರೆಕಾರ್ಡ್ ತೆಗೆದು ನೋಡಿ. ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲಾ ರೆಕಾರ್ಡ್ ಅನ್ನು ತೆಗಿರಿ. ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ವಿ. 50 ಕೊಡಿ ಅಂತ ನಮ್ದೇನು ವಿರೋಧ ಇಲ್ಲ. ಇವರು ಪಾಪರ ಅವ್ರಿ ಅಂತ ಈಗ ದಿಲ್ಲಿಯಲ್ಲಿ ಪಾಪರ ಮನೆಗೆ ಏನ್ ಗತಿಯಾಗಿದೆ ಅಂತಾರೆ. ಅಂದ್ರೆ ನಮ್ ಬೆದಿಸ್ತಾ ಇದ್ದಾರೆ. ನೀವು ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಇಲ್ಲ, ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರದು. ಅದೇ ಒಂದೇ ನಿಮಿಷ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉತ್ತರ ಆಗ್ಲಿ. ಡಿ ಕೆ ಶಿವಕುಮಾರ್ ಅವರು ಉತ್ತರ ಫಿನಿಶ್ ಅವ್ರು ಹೇಳಿದ್ರು, ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಕರೆಕ್ಟಾ? ಇಡೀ ದೇಶನೇ ಮೆಚ್ಚೋ ಅಂತದ್ದು ಅಂತ ಹೇಳಿದ್ರು. ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ. 1 ನಿಮಿಷ ಸಾವಧಾನವಾಗಿದ್ರೆ, ಒಂದೇ ನಿಮಿಷ
ಯಾರಲ್ಲಿ ಮಾತಾಡಬೇಡಿ, ಮಾತಾಡ್ಲಿ, ಉತ್ತರ ಕೊಡ್ಲಿ, ಮತ್ತೆ ಚರ್ಚೆ ಮಾಡುವಲ್ಲ. ನಾನು ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು, ಮಾತಾಡುವ ಉಳಿಕೆ 55,000 ಕೋಟಿ ಬೇಕು. ಸಿಎಂ ಆದ್ಮೇಲೆನೆ ಗೊತ್ತಾಯ್ತು ಹಿಮಾಚಲ ಪ್ರದೇಶ ತೆಲಂಗಾಣ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಗ್ಯಾರಂಟಿ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ. ಇತ್ತೀಚೆಗೆ ದೆಹಲಿಯ ಇಂಡಿಯಾ ಟುಡೇ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತಾಡಿದ ಅವರು ಪ್ರತಿ ತಿಂಗಳು ತೆಲಂಗಾಣ ಸರ್ಕಾರಕ್ಕೆ 18,500 ಕೋಟಿ ಆದಾಯ ಬರುತ್ತದೆ. ಈ ಪೈಕಿ 6,500 ಕೋಟಿ ರು ಮೊತ್ತವನ್ನ ಸರ್ಕಾರಿ ನೌಕರರ ವೇತನಕ್ಕೆ ಮತ್ತು ಮಾಜಿ ನೌಕರರ ಪಿಂಚಣಿ ವೆಚ್ಚ ಮಾಡಲಾಗುತ್ತದೆ. ಇನ್ನುಳಿದ 6,500 ಕೋಟಿ ರು ಮೊತ್ತವನ್ನು ಸಾಲ ಮತ್ತು ಬಡ್ಡಿ ಪಾವತಿ ಮಾಡಲು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಒಟ್ಟು 13,000 ಕೋಟಿ ರುಗಳು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಹೊಂದಾಣಿಕೆ ಮಾಡಬೇಕಾಗಿರುತ್ತದೆ. ವೇತನ ಪಾವತಿ ಮತ್ತು ಬಡ್ಡಿ ಸಾಲ ಮಾಡಿದ ಬಳಿಕ ವಿವಿಧ ಯೋಜನೆಗೆ ಉಳಿಯುವುದು ಕೇವಲ 5,000 ಕೋಟಿ ಮಾತ್ರ. ಹೀಗಾಗಿ ರಾಜ್ಯದ ಗ್ಯಾರಂಟಿ ಯೋಜನೆ ನೀಡಲು ದುಡ್ಡೇ ಇಲ್ಲ ಅಂತ ರೇವಂತ್ ರೆಡ್ಡಿ ಇವ್ರು ಯಾವಾಗ ಇಲ್ಲೆಲ್ಲ ಕರೆಕ್ಟ್ ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ತೆಲಂಗಾಣದ ವಿಧಾನಸಭೆ ಈ ರಾಜ್ಯದ ಕಂಟಿನ್ಯೂ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಚರ್ಚೆ ಮಾಡಿ. ನಾನೆಲ್ಲ ಹೇಳ್ತಾ ಇರೋದು ಸರ್ಕಾರ 5 ಲಕ್ಷ 12,000 ಕೋಟಿ ರೂಪಾಯಿ ಮೋದಿ ಕಿ ಗ್ಯಾರಂಟಿನಲ್ಲಿ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಉದ್ಯೋಗ ಖಾತ್ರಿನಲ್ಲಿ ಇನ್ನ ನಮಗೆ 1,000 ಕೋಟಿ ರೂಪಾಯಿ ಬರಬೇಕು, ಇನ್ನ ಬಂದಿಲ್ಲ. ಆಮೇಲೆ ಅವಕಾಶ ಕೊಟ್ರೆ ಮಾತಾಡಿ. ಕಾಂಗ್ರೆಸ್ ಹೇಳಿ ಮ್ಯಾನಿಫೆಸ್ಟೋನಲ್ಲಿ ಮೋದಿ ಇಡೀ ದೇಶ ರೇವಂತ್ ರೆಡ್ಡಿ ನಮ್ಮ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿ ಕೊನೆಯಲ್ಲಿ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿರೋದು ಡಿಲಿಮಿಟೇಷನ್ ಬಗ್ಗೆ ಅಲ್ಲ. ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ದೇಶದ ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಡಿ. ಡಿಲಿಮಿಟೇಷನ್ ಚಂದ್ರಪ್ಪ ಬೇಡ, ಗ್ಯಾರಂಟಿ ಬಗ್ಗೆ ಚರ್ಚೆ ಆಗಬೇಕು ದೇಶದಲ್ಲಿ ಅಂತ ಹೇಳಿರೋದು ರೇವಂತ್ ರೆಡ್ಡಿ ಅವರು, ನಾನಲ್ಲ. ಇವರೇ ಎಲೆಕ್ಟ್ ಮಾಡಿದಲ್ಲ ಕಾಂಗ್ರೆಸ್ ಪಾರ್ಟಿ ಸುಪ್ರೀಂ ಲೀಡರ್, ಅವರೇ